ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಕಣಕ್ಕಿಳಿತಾ ಇದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ನಾಮಿನೇಷನ್ ಅನ್ನು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. 11:40ಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ ಪ್ರಧಾನಿ ಮೋದಿ ಅವರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ವಾರಣಾಸಿಯಲ್ಲಿ ಮೋದಿ ಟೆಂಪಲ್ ರನ್ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. 3ನೇ ಬಾರಿಗೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಕಳೆದ ಎರಡು ಬಾರಿನೂ ಕೂಡ ಗೆದ್ದಿದ್ರು. ಮೋದಿ ಅವರಿಗೆ ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್, ಯೋಗಿ ಆದಿತ್ಯನಾಥ್ ಸೇರಿ ಬಿಜೆಪಿ ಸಿಎಂಗಳ ಉಪಸ್ಥಿತಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ನಿನ್ನೆ 6 ಕಿಲೋಮೀಟರ್ ಬೃಹತ್ ರೋಡ್ ಶೋ ಮಾಡಿದ್ರು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಅವರು. ಸಾಯಂಕಾಲ ಒಳ್ಳೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತು. ಇವತ್ತು ಬೆಳಗ್ಗೆನೇ ದಶಾಶ್ವಮೇಧ ಘಾಟಿಗೆ ಬಂದಿದ್ದರು, ಗಂಗಾರತಿಯನ್ನು ಮಾಡಿದ್ರು. ಅದೆಲ್ಲ ಆದ ನಂತರ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಕೂಡ ಅವರು ತೆರಳಿದರು. ಸೊ ಹಾಗಾಗಿ ವಾರಣಾಸಿಯಲ್ಲಿ ಮೋದಿ ಗಂಗಾ ಆರತಿ ಎಲ್ಲ ಮುಗಿದು ಪೂಜೆ ಎಲ್ಲ ಸಲ್ಲಿಸಿ ಕೊನೆಗೆ ಅವರು ಇವಾಗ ನಾಮಿನೇಷನ್ ಮಾಡೋದಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅದಕ್ಕೂ ಮುನ್ನ ಮೋದಿ ಅವರು ವಾರಣಾಸಿಯ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ.